ಏನು ಗಂಡ ಅನ್ನಿಸ್ಕೊಂಡಿರೋರು ಏನ್ ಮಾಡಿದ್ರು ಸರಿ. ಹಲೋ, ಮತ್ತೆ ಬಂದಿದ್ದೀನಿ. ಇವತ್ತಿಂದು ಡೈಲಿ ಬ್ಲಾಗ್ನ ರೆಡಿ ಆಗಿದೆ ಆಲ್ರೆಡಿ. ಇಂಟ್ರೋ ತೊಗೊಂಡಿರಲಿಲ್ಲ, ಅದಕ್ಕೋಸ್ಕರ ನಾನು ಇವಾಗ ವಿಡಿಯೋ ಮಾಡ್ತಾ ಇರೋದಷ್ಟೇ, ಬೇರೆ ಏನೂ ಇಲ್ಲ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ನೋಡ್ಕೊಂಬನ್ನಿ. ಹಲೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆಂದ ಇದ್ದೀನಿ. ಆ್ಯಸ್ ಯೂಶ್ವಲ್ ನೀವು ನೋಡ್ತಾನೆ ಇರ್ತೀರ ನಾನು ಚೆನ್ನಾಗಿದ್ದೀನ ಇಲ್ವಾ ಅಂತ. ಚಳಿ ಕಾರಣದಿಂದ ನಾನು ಎದ್ದೊಳೋದು ಸ್ವಲ್ಪ ವೇರಿಯೇಷನ್ ಆಗ್ತಿದೆ ದಿನ. ಸೊ ಇವಾಗ ಕಾಫಿ ಕುಡಿಯೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಬ್ಬರು ಕೂಡ ಕಾಫಿ ಕುಡಿತಾ ಮಾತಾಡ್ತಾ ಇದ್ವಿ. ನಾನು ಅಲ್ಲೋಗಿ ಡೈರೆಕ್ಟಾಗಿ ಹೋಗಿ ಕೂತ್ಕೊಂಡೆ. ಅದಕ್ಕೆ ಕಾಲು ಹಾಕಿದ್ದಕ್ಕೆ ನಮ್ಮ ಅಪ್ಪಿ ಮರ್ಯಾದೆ ಕೊಡೆ ಅಂತ ಮಾತಾಡ್ತಾ ಇದ್ದ. ನೀನು ಜಾಗ ಬಿಟ್ರೆ ಅಲ್ವಾ ಮರ್ಯಾದೆ ಕೊಡೆ. ನೀನು ಇವಾಗ ನನಗೆ ಮರ್ಯಾದೆ ಕೊಟ್ಟ? ಯಾಕೆ ಹಾಕಂಗಿಲ್ಲ? ಯಾಕೆ ಹುಡುಗ ಏನು ಗಂಡ ಅನ್ನಿಸ್ಕೊಂಡಿರೋರು ಏನ್ ಮಾಡಿದ್ರು ಸರಿ, ಹೆಂಡತಿ ಅನ್ನಿಸ್ಕೊಂಡಿರೋರು ಏನ್ ಮಾಡಿದ್ರು ತಪ್ಪ. ಹಂಗಿದ್ರೆ ಅದ್ ಹೆಂಗ್ ಅಂದ್ಬಿಟ್ಟೆ ನೀನ್ ಹಾಕೋಬೋದು, ನಾನು ನಿನ್ ಕಾಲ ಹಾಕಂಗಿಲ್ಲ ಅಂದ್ಬಿಟ್ಟು. ಒಂದು ½ ಅವರ್ ಆರ್ಗ್ಯುಮೆಂಟ್ ಆಗಿದ ನಂತರ ನಾವು ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನು ಇವತ್ತು ಡೈರೆಕ್ಟ್ ಬೆಳಿಗ್ಗೆ ಸಾಂಬಾರು ಮಾಡಿ ಇಟ್ಬಿಡೋಣ ಅಂತ ಅನ್ಕೊಂಡೆ. ನಾರ್ಮಲ್ ಆಗಿ ಇವ್ರು ಊಟ ಮಾಡೋದು 2 ಟೈಮು, ಬೆಳಿಗ್ಗೆ ಮತ್ತೆ ಈವ್ನಿಂಗು, ಆಫ್ಟರ್ನೂನ್ಗೆ ಇಲ್ಲ. ಸೊ ಅದಕ್ಕೋಸ್ಕರ ಮೊಳಕೆ ಕಾಳು ಸಾಂಬಾರು ಮಾಡಿ ಇಟ್ಬಿಡೋಣ ಅಂತ ಅನ್ಕೊಂಡು ಫಸ್ಟ್ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಯಿ, ಈರುಳ್ಳಿ, ಟೊಮೆಟೊ ನಾನು ಎಲ್ಲಾನು ಕೂಡ 2 ಹಾಕೊಂಡಿದ್ದೀನಿ ಮಸಾಲೆಗೆ. ಚಕ್ಕೆ, ಲವಂಗ, ಒಂದು ಮೀಡಿಯಂ ಕಪ್ ಆಗೋವಷ್ಟು ಕಡಲೆ ಹಾಕೊಂಡಿದ್ದೀನಿ. 1 ಸ್ಪೂನ್ ಆಗೋವಷ್ಟು ಗಸಗಸೆ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕಿದ್ದೆ, ಕ್ಲಿಪ್ಸ್ ಮಿಸ್ ಆಗಿಬಿಟ್ಟಿದೆ, ನೀವು ಆ್ಯಡ್ ಮಾಡ್ಕೊಳ್ಳಿ ಆಯಿತಾ. ಮನೇಲಿ ಮಾಡಿರೋಂಥ ಮಟನ್ ಸಾಂಬಾರು ಪುಡಿನ 2 ಸ್ಪೂನ್ ಹಾಕಿದ್ದೀನಿ. ಅದಾದಮೇಲೆ ಧನಿಯಾ ಪುಡಿ ಸ್ವಲ್ಪ, ಅದಾದಮೇಲೆ ಚಿಟಿಕೆ ಅರಿಶಿನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ನುಣ್ಣಗೆ ರುಬ್ಕೋಬೇಕು. ತುಂಬ ನುಣ್ಣಗಿದ್ರೆ ಚೆನ್ನಾಗಿರುತ್ತೆ. ಮೊಳಕೆ ಕಾಳನ್ನ ಎಷ್ಟು ಹಾಕ್ತೀರಾ ಅನ್ನೋದ್ರ ಮೇಲೆ ನೀವು ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳಿ. ತೀರಾ ಗಟ್ಟಿ ಇರಬಾರ್ದು, ತೀರಾ ತೆಳು ಇರಬಾರ್ದು, ಆ ರೀತಿ ಇದ್ರೇ ಚೆನ್ನಾಗಿರೋದು. ಇಲ್ಲಿ ಸೈಡಲ್ಲಿ ನಾನು ಮೊಳಕೆ ಕಾಳನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಾಳು ಜೊತೆಗೆ ನಾನು ಬದನೆಕಾಯಿ ಆ್ಯಂಡ್ ಆಲ್ಸೋ ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ. ನಮ್ಮಮ್ಮ ತರಕಾರಿನೂ ಕೂಡ ಹಾಕ್ತಾಯಿದ್ರು, ಲೈಕ್ ಕ್ಯಾರೆಟ್, ಬೀನ್ಸ್ ಇದನ್ನು ಹಾಕ್ತಾಯಿದ್ರು. ಬಟ್ ಇವೆರಡು ಐಟಮ್ನ ಹಾಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಅಡುಗೆ ಮಾಡಬೇಕು ಅಂತಂದರೆ ಒಲೆ ಹಚ್ಚಲೇಬೇಕಲ್ವಾ. ಸೊ ಫಸ್ಟ್ ಒಲೆ ಹಚ್ಚಿ ಅದಾದಮೇಲೆ ಒಂದು ಕುಕ್ಕರು, ಪ್ಯಾನ್ ಏನು ಇಡ್ತೀರೋ ಅದನ್ನು ಇಡಿ. ನಂತರ ನೀವು 2 ಸ್ಪೂನ್ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಈರುಳ್ಳಿನ ಒಗ್ಗರಣೆ ತೊಗೊಳ್ಳಿ. ನಾನು ಇಲ್ಲಿ 1 ಈರುಳ್ಳಿನ ಒಗ್ಗರಣೆಗೆ ಹಾಕಿದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿಯಲ್ಲಿ ಸ್ವಲ್ಪ ಹಾಕಿದ್ರಿಂದ ನಾನು ಇಲ್ಲೂ ಕೂಡ ಪೇಸ್ಟ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು. ಅದಾದ ನಂತರ ಕಾಳು ಹಾಕಿ ಸ್ವಲ್ಪ ಬೇಯೋದಕ್ಕೆ ಬಿಡ್ತೀನಿ. ಲೈಕ್ ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಅದಾದಮೇಲೆ ತರಕಾರಿನೂ ಹಾಕ್ತೀನಿ. ನೀಟಾಗಿ ಅದು ಬೆಂದ್ರೇ ನಿಮಗೆ ಸಾಂಬಾರು ತುಂಬ ಸಖತ್ತಾಗಿರೋದು. ಬೇಗ ಅಡುಗೆ ಮಾಡಿಬಿಡ್ಬೇಕು ಅನ್ನೋ ತಡ ಬಿಡೋದಲ್ಲಿ ಯಾವುದೇ ಕಾರಣಕ್ಕೂ ಅಡುಗೆನ ಮಾಡಬೇಡಿ, ಆವಾಗ ಟೇಸ್ಟ್ ಸಿಗಲ್ಲ. ಸೊ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ, ಯಾಕೆಂತಂದರೆ ಕಾಳು ತರಕಾರಿ ಎಲ್ಲ ಬೇಯಬೇಕಲ್ವ, ಅದಕ್ಕೋಸ್ಕರ. ಅದಾದಮೇಲೆ ಮಸಾಲ ಪ್ರಿಪೇರ್ ಮಾಡ್ಕೊಂಡಿದ್ವಿ ಅಲ್ಲ, ಅದನ್ನು ಕೂಡ ಹಾಕಿದ್ಮೇಲೆ ಜಾರಲ್ಲಿ ಇರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಕದಕ್ಬಿಟ್ಟು ನೀಟಾಗಿ ಹಾಕೊಳ್ಳಿ ಮಸಾಲೆ ಎಲ್ಲನೂ ಕೂಡ. ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡಿ, ಯಾಕೆ ಅಂತಂದರೆ ಮಸಾಲೆ ಹಸಿ ಹಸಿ ಇದ್ದರೆ ಅದು ಚೆನ್ನಾಗಿರಲ್ಲ. ಬಿಕಾಸ್ ನಾವು ಫಸ್ಟೇ ಹುರಿದ್ಬಿಟ್ಟು ರುಬ್ಕೊಂಡಿಲ್ಲ, ಹಾಗೆ ಡೈರೆಕ್ಟ್ ರುಬ್ಬಿರೋದ್ರಿಂದ ಮಸಾಲೆ ಚೆನ್ನಾಗಿ ಬೇಯಬೇಕು. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಅದಾದಮೇಲೆ ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಆ ರೀತಿ ನೀವು ನೀರನ್ನು ಹಾಕಿ 1-4 ವಿಷಲ್ನ ಕೂಗಿಸ್ಕೊಳ್ಳಿ. ಅವಾಗ ಚೆನ್ನಾಗಿರುತ್ತೆ. ತೀರಾ ಬೆಂದೋಗಿರಬಾರ್ದು, ಹಂಗಂತ ಬೇಯ್ದೆಲ್ಲೂ ಕೂಡ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಒಂದು 3 ವಿಷಲ್ ತೊಗೊಳ್ಳಿ, ಸಖತ್ತಾಗಿರುತ್ತೆ. ಲಿಟ್ರಲಿ ಹೇಳ್ತೀನಿ, ಸಾಂಬಾರು ಸಖತ್ತಾಗಿತ್ತು ಆ್ಯಂಡ್ ಆಲ್ಸೋ ಖಾಲಿನೂ ಆಯಿತು. ಮುದ್ದೆ ಜೊತೆ, ರೈಸ್ ಜೊತೆ ಸರ್ವ್ ಮಾಡ್ಬೋದು. ನಾವು ಸತ್ಯನಾರಾಯಣ ಪೂಜೆ ಮಾಡಿಸಿರೋದ್ರಿಂದ ನಾನ್ ವೆಜ್ ತಿಂತಾ ಇಲ್ಲ. ಸೊ ಆ ರೀಸನಿಂದ ನಮಗೆ ಇದೇ ಎಲ್ಲನೂ ಆಗಿಬಿಟ್ಟೈತೆ. ಎಕ್ಸ್ಪೆಷಲಿ ನಾನು ಮೊದಲಿಂದನೂ ನಾನ್ ವೆಜ್ ತಿನ್ನಲ್ಲ, ಅದು ಬೇರೆ ವಿಚಾರ. ಆ್ಯಂಡ್ ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಅಂತ ಹೋದರು. ಅದಾದಮೇಲೆ ನಾನು ಕೂಡ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡೆ. ಅದ್ರ ಕ್ಲಿಪ್ಸ್ ಎಲ್ಲ ಹಾಕಲಿಲ್ಲ. ರೀಸನ್ ಏನು ಅಂತಂದರೆ ಬರೀ ಕೆಲಸ ಮಾಡೋದನ್ನೇ ಹಾಕ್ತಾ ಇರ್ತೀನಿ ಅಂತ ನೀವು ಅನ್ಕೋಬಾರ್ದಲ್ವ. ಎವ್ರಿ ಡೇ ಮನೇಲಿರೋರು ಮಾಡೇ ಮಾಡ್ತಾರೆ, ಕಸ ಗುಡಿಸೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಇವೆಲ್ಲ ಇದ್ದಿದ್ದೆ. ಅಪರೂಪಕ್ಕೆ ಹಾಕಿದ್ರೆ ಚೆಂದ, ಎವ್ರಿ ಡೇ ಅದನ್ನೇ ಹಾಕ್ತಾಯಿದ್ರೆ ನೀವೇನಾದರೂ ಅನ್ಕೊತೀರೇನೋ ಅಂತ ಅಂದ್ಬಿಟ್ಟು ನಾನು ಅದೆಲ್ಲನೂ ಕೂಡ ಸ್ಕಿಪ್ ಮಾಡಿ ಡೈರೆಕ್ಟ್ ನಾನು
ಪೂಜೆದೇನಿದೆ ಅದನ್ನ ಮಾಡ್ತಾ ಇದ್ದೀನಿ. ತುಂಬಾ ಜನ ಈ ಫೋಟೋ ಬಗ್ಗೆ ಕೇಳಿದ್ದೀರಾ, ನಾನು ಇವತ್ತು ಅದ್ರ ಬಗ್ಗೆ ಮಾತಾಡ್ತೀನಿ. ಈ ಫೋಟೋನ ನಾವು ಪ್ರಿಂಟ್ಗೆ ಹಾಕ್ಸ್ಕೊಂಡಿದ್ದು, ನಾವೇ ಇಂಡಿವಿಜುವಲ್ ಆಗಿ ಅಲ್ಲೇ ಹೋಗಿ ಮಾಡಿಸ್ಕೊಂಡಿದ್ದು. ಇದೆಷ್ಟೋ ಜನ ನಾವು ತಂಜಾವೂರು ಪೇಂಟ್ ಮಾಡಿಸಿದೀವಿ ಅಂತ ಅನ್ಕೊಂಡಿದ್ದಾರೆ. ನೋ, ಆಸ್ ಇಟ್ ಈಸ್ ಸೇಮ್ ಅದೇ ಇರೋದು. ಬಟ್ ಆದ್ರೆ ನಾವು ಪೇಂಟ್ ಮಾಡಿಸಿಲ್ಲ, ಪ್ರಿಂಟ್ ಹಾಕ್ಸಿದೀವಿ ಅದನ್ನ ಫೋಟೋಸ್ನ. ಮೈಸೂರಲ್ಲೆಲ್ಲ ತುಂಬಾ ಹುಡುಕಿದ್ವಿ, ನಮಗೆ ಮೈಸೂರಲ್ಲಿ ಸಿಗ್ಲಿಲ್ಲ. ಆಮೇಲೆ ಅಪ್ಪಿ ಎಲ್ಲೋ ಮಾಡಿಸ್ಕೊ ಬಂದ, ಅದು ಮಂಡ್ಯ ಸೈಡೋ ಮೈಸೂರಲ್ಲೋ ಅನ್ನೋದು ನನಗಿನ್ನ ಕ್ಲಾರಿಟಿ ಗೊತ್ತಿಲ್ಲ. ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಲಾಸ್ಟ್ ಟೈಮ್ ತಂದಿದ್ದ ಡೈರೆ ಗಿಡದಲ್ಲಿ ಈಗ ಆಲ್ರೆಡಿ 3 ಹೂವು ಬಿಟ್ಟಿದೆ. ಸೊ ಅದನ್ನ ರಾಯರ್ಗೆ ಹಾಕಿದ್ದೀನಿ. ಅಮ್ಮ ಮನೇಲಿ ಇದ್ದಾಗ್ಲೂ ಅಷ್ಟೇ, ಈಗಲೂ ಅಷ್ಟೇ, ಭಾನುವಾರ, ಮಂಗಳವಾರ, ಗುರುವಾರನೇ ವಾರ ಮಾಡ್ತಾ ಇರೋದು. ಮಿಕ್ಕಿದ ದಿನಗಳಲ್ಲೆಲ್ಲ ನಾರ್ಮಲ್ ಆಗಿ ಪೂಜೆ ಮಾಡ್ಕೊಳ್ಳೋದು ಅಷ್ಟೇ. ನಾನು ಹೇಗೆ ಗುರುವಾರದೊತ್ತು ತುಂಬಾ ಕ್ಲೀನಾಗಿ ವಾರ ಎಲ್ಲ ಮಾಡ್ತೀನೋ, ಅದೇ ರೀತಿ ಅಪ್ಪಿ ಶನಿವಾರದೊತ್ತು ಮಾಡ್ತಾನೆ. ಸೊ ಅವನಿಗೆ ಶನಿ ಮಹಾತ್ಮ ಹೇಗೆ ನನಗೆ ಗುರುರಾಯರು. ಮನೆ ದೇವ್ರನ್ನ ಪೂಜಿಸಿದ್ರು ಕೂಡ ನಮಗೆ ಯಾವಾಗ ಅಂತಂದರೆ ಇಷ್ಟ ದೇವತೆಗಳು ಅಂತ ಇರ್ತಾರೆ ಗೊತ್ತಾ, ಅವ್ರನ್ನ ನಾವು ಜಾಸ್ತಿ ನೆನೆಸ್ಕೋತೀವಿ. ಅವಾಗ ನಮ್ಮ ಮನ್ಸಿಗೆ ಸಮಾಧಾನ ಕೂಡ ಆಗುತ್ತೆ. ಹೇಳ್ತಾರೆ ಗೊತ್ತಾ, ದೇವನೊಬ್ಬ ನಾಮ ಹಲವು ಅನ್ನೋದು. ಸೊ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ನನ್ನ ಬಂದ್ಬಿಟ್ಟು ನಿಮ್ಮ ಮನೆ ದೇವ್ರು ಯಾವುದು ಅಂತ ಕೇಳಿದ್ರೆ ನಾನು ಹೇಳೋದೇ ಹಳ್ಳಿಕೇಶ್ವರ ಅಂತ. ಬಿಕಾಸ್ ನಾನು ಹುಟ್ಟಾಗ್ಲಿಂದ, ನನಗೆ ಬುದ್ಧಿ ಬಂದಾಗ್ಲಿಂದ ನಮ್ಮ ಅಪ್ಪನ ಮನೆ ದೇವ್ರನ್ನ ನಾನು ಹೇಳಿ ಹೇಳಿ ಅಭ್ಯಾಸ ಆಗ್ಬಿಟ್ಟಿದೆ. ಮಲ್ಗುದ್ರು ಎದ್ರೂ ಕೂಡ ಹಳ್ಳಿಕೇಶ್ವರ, ಮಂಜುನಾಥ, ಆಂಜನೇಯ, ಶನಿ ಮಹಾತ್ಮ, ರಾಘವೇಂದ್ರ ಇಷ್ಟ ಹೆಸರುಗಳು ಪಟಪಟ ಅಂತ ಬಂದ್ಬಿಡುತ್ತೆ. ಇವಾಗ ಆ್ಯಡ್ ಆಗಿರೋದು ನಮ್ಮ ಹಸ್ಬೆಂಡ್ ಮನೆ ದೇವರು. ಸೊ ಅದು ಬಾಯಿಗೆ ಬರೋಕ್ಕೆ ತುಂಬಾ ಲೇಟ್ ತಗೊಳುತ್ತೆ. ಹೇಳ್ಬಾರ್ದು, ಪೂಜಿಸ್ಬಾರ್ದು ಆ ರೀತಿ ಇರಲ್ಲ. ಆ ಹೆಸರು ಪಟಪಟ ಅಂತ ಬಾಯಿಗೆ ಬರಬೇಕು ಅಂತಂದರೆ ಇಟ್ಸ್ ಟೇಕ್ ಟೈಮ್ ಅಲ್ವಾ. ಚಿಕ್ಕ ವಯಸ್ಸಿಂದನೂ ಕೂಡ ಈ ಹೆಸರುಗಳನ್ನ ಹೇಳ್ಬಿಟ್ಟು ಸಡನ್ನಾಗಿ ನೀನು ಇದನ್ನು ಬಿಟ್ಬಿಟ್ಟು ಇದನ್ನು ಮಾತ್ರ ಹೇಳು ಅನ್ನೋದು ತಪ್ಪಾಗ್ಬಿಡುತ್ತೆ. ನನಗೆ ಹೇಳ್ತಿದ್ದಾರೆ ಅಂತಲ್ಲ, ಯಾರಿಗೂ ಆ ರೀತಿ ಹೇಳಬೇಡಿ, ಅದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಬೇಡಿ. ದೇವ್ರನ್ನ ಮಾಡ್ತಿದ್ದಾರಾ, ಓಕೆ, ಯಾವುದೋ ಒಂದು ದೇವರು ಮಾಡಲಿ ಅಂದ್ಬಿಟ್ಟು ಆರಾಮಾಗಿರಿ. ನಾನು ಕೆಲವೊಂದು ಸಿಚುವೇಶನ್ನ ಫೇಸ್ ಮಾಡಿದ್ದೀನಿ, ಅದಕ್ಕೆ ನಿಮ್ಗೆ ಆಯಿತು. ಐ ಥಿಂಕ್ ಟೈಮಿಗೆ ಒಂದು 5:30 ಅಂತ ಅನಿಸುತ್ತೆ. ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಗಿದೆ. ಮಠಕ್ಕೆ ಹೋಗಬೇಕು, ಅದಕ್ಕೆ ಮಠಕ್ಕೆ ಹೋಗೋಣ ಅಂತ. ಇವನೇನೋ ಬರೆಯೋದಿದೆ ಅಂತ ಬರಿತಾ ಇದ್ದಾನೆ, ಕೂತ್ಕೊಂಡು ಬರಿತಾವನೆ. ನಂದು ಪೂಜೆ ಎಲ್ಲ ಆಯಿತು. ಸೊ ಸದ್ಯಕ್ಕೆ ಈಗ ನಾನು ಅಡುಗೆನೂ ಮಾಡಿಟ್ಬಿಟ್ಟಿದ್ದೀನಿ, ಏನೂ ಕೆಲಸ ಇಲ್ಲ ಇವಾಗ. ಅಡುಗೆ ಮಾಡಿದ್ದೀನಿ, ಝೊಮ್ಯಾಟೊ ಅಲ್ಲ ಗುರು, ರೆಡಿ ಇದೆ. ಏನು ಹಂಗಂದ್ಬಿಟ್ಟೆ? ಬೆಳಿಗ್ಗೆದು ಅಂದರೆ ನಿನಗೆ ಟೈಮ್ಗೂ ಬಿಸಿಯಾಗಿ ಕೊಡ್ತಾ ಇದ್ರ ನಿನ್ನ ಲೈಫ್ ಪೂರ್ತಿ? ಎಸಿ ತಲೆ ಎತ್ಕೊಂಡು ಹೇಳೋಸಿ, ಒನ್ ಟೈಮು ನೀನು ಬಿಸಿ ಇಲ್ದಂಗೆ ತಿಂದಿಲ್ಲ, ಫ್ರೆಶ್ ಆಯ್ತು ಅಡುಗೆನ ಅಂತ. ಹೌದಂತೆ, ನಂಬ್ಕೋಬೇಕು. ಈ ಥರ ಅನ್ಯಾಯ ಆಡಬಾರ್ದಪ್ಪಿ ಜನದ ಮೇಲೆ. ಈ ಟವಲೆಲ್ಲ ಇಗ್ನೋರ್ ಮಾಡಿ, ಅದೇನು ಮಾಡೋಕ್ಕಾಗಲ್ಲ ನಾವು, ಆಯಿತಾ? ಸೊ ದೇವಸ್ಥಾನಕ್ಕೆ ಹೋಗೋಣ. ಹಂಗೇನಾದರೂ ತಿನ್ನೋಕ್ಕಾಗುತ್ತಾ ಈಚೆ ನೋಡು. ಆಲ್ರೆಡಿ ಮೊಳಗೆಕಾಳು ಸಾಂಬಾರು ಆಗಿದೆ, ಬೆಳಿಗ್ಗೆ ಒಂದೇ ಟೈಮ್ ತಿಂದಿರೋದು ಗೈಸ್. ಇವಾಗ ಮತ್ತೆ ಬೇರೆ ಫ್ರೆಶ್ ಆಗಿ ಮಾಡಬೇಕು ಅಂತಂದರೆ ಹೆಂಗೆ ಹೇಳಿ? ಅದನ್ನ ಯಾರು ತಿಂತಾರೆ? ನಾನು ಅದನ್ನ 4 ಹೊತ್ತು 5 ಹೊತ್ತು ತಿನ್ನಬೇಕು, ಇವರು ಉಳಿಸಿರೋದನ್ನು. ಅದಕ್ಕೇನೆ. ಸೊ ಅದು ಖಾಲಿ ಆಗಲಿ, ಇವಾಗ ಇನ್ನೊಂದು ಟೈಮ್ಗೆ ಆಗಿಬಿಡುತ್ತೆ ರಾತ್ರಿಗೆ. ಸೊ ಬೆಳಿಗ್ಗೆಗೆ ಬೇರೆ ಮಾಡಿದ್ರೆ ಆಯಿತು. ಈಚೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರುವ. ಫುಲ್ ಪ್ಯಾಕ್ ಆಗಿದ್ದೀನಿ, ಏಕೆ ಅಂತಂದರೆ ಬೆಂಗಳೂರು ಮಾತ್ರ ಅಲ್ಲ, ಮೈಸೂರು ಫುಲ್ ಕೂಲಾಗಿದೆ, ಬಿಸಿಲು ಕಮ್ಮಿ ಬರ್ತಾ ಇರೋದು ಅದಕ್ಕೆ. ಸೊ ಈಗ ಹೋಗಿ ರಾಯರನ್ನು ಭೇಟಿಯಾಗಿ ಬರುವ. ಬಟ್ ಆದರೂ ಕಷ್ಟ ಒಂದೊಂದು ಸಲ. ಎಲ್ಲಿ ಹೋಗ್ಬೇಕು ಅಂತಂದ್ರೂ ಇವನ ಮೇಲೆ ಡಿಪೆಂಡ್ ಆಗಬೇಕು. ಬೈಕ್ ಇಲ್ಲದೆ ಇರೋದಕ್ಕೆ ಎಷ್ಟೆಲ್ಲ ಕಷ್ಟಪಡೋಂಗಾಗಿದೆ. ತುಂಬ ದಿನ ಆಗಿಬಿಟ್ಟಿತ್ತು ಮಠಕ್ಕೆ ಹೋಗಿ. ಸೊ ಇವತ್ತು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬರ್ತಾ ಹಂಗೆ ಸ್ನ್ಯಾಕ್ಸ್ ತಿನ್ಕೊಂಡು ಬಂದ್ವಿ. ನಾನು ಎಂತಕ್ಕೆ ಮನೆ ದೇವ್ರ ಬಗ್ಗೆ ಮಾತಾಡಿದೆ ಅಂತಂದರೆ, ಸಡನ್ನಾಗಿ ಬದಲಾಗು ಎಲ್ಲ ವಿಚಾರದಲ್ಲೂ ಅಂತಂದ್ಬಿಟ್ಟು ನೀವು ಎಲ್ರಿಗೂ ಕೂಡ ಹೊರೆ ಹಾಕೋದಕ್ಕಾಗಲ್ಲ, ಆರ್ಡ್ರ್ ಮಾಡೋದಕ್ಕಾಗಲ್ಲ. ಅದು ಬೇರೆ ರೀತಿ ಹೋಗ್ಬಿಡುತ್ತೆ ಅವ್ರೇನಾದರೂ ರಿಟರ್ನ್ ಕೊಟ್ಟರೆ. ಆ ರೀಸನಿಂದ ಯಾರು ಆ ರೀತಿ ಮಾಡ್ತಿದ್ದೀರಾ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾರು ಕೂಡ ಇದನ್ನು ಅಫೆಂಡಾಗಿ ತೊಗೊಳೋದಕ್ಕೆ ಹೋಗಬೇಡಿ. ಈ ಹೊಸ್ದಾಗಿ ಹೆಂಡ್ತಿ ಸೊಸೆ
ಆಗಿ ಕಾಲಿಟ್ಟಿರ್ತೀವಲ್ವ, ಸೊ ಅವಾಗ ಈ ಥರ ಇನ್ಸಿಡೆಂಟ್ಸ್ಗಳೆಲ್ಲ ಆಗ್ತಾ ಇರುತ್ತೆ. ಯಾರಿಗೆಲ್ಲ ಈ ರೀತಿ ಆಗಿದೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಮನೇಲಿ ಪೂಜೆ ಎಲ್ಲಾನು ಮಾಡಿ ಶಾಂತಿಯಿಂದ ಕೂತ್ಕೊಂಡ್ರೆ ಯಾವ ದೇವಸ್ಥಾನಕ್ಕೆ ಹೋಗೋದು ಬೇಡ, ಎಲ್ಲಿಗೆ ಹೋಗೋದು ಬೇಡ, ಅದೇ ಮನಸ್ಸಿಗೆ ಶಾಂತಿ ಕೊಡುತ್ತೆ. ಇದನ್ನ ನಾನು ಯಾವಾಗಲೂ ಬಿಲೀವ್ ಮಾಡ್ತೀನಿ. ನಾನು ಅಪ್ಪಿಗೆ ಖರ್ಚು ಅಂತ ಕೊಡೋದು 50ರಿಂದ 100 ರೂಪಾಯಿ. ಅದು ಪಾನಿಪುರಿ, ಗೋಬಿ ಇಲ್ಲ ವಡಾಪಾವ್ ಇಷ್ಟೇ ನಾನು ತಗೊಳ್ಳೋದು. ಸೊ ಅದನ್ನು ತಿಂದುಕೊಂಡು ಅವನಿಗೂ ಕೇಕ್ ತಿನ್ನಿಸ್ಬಿಟ್ಟು ರಿಟರ್ನ್ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪ್ರತಿದಿನ 3 ಗಂಟೆಗೆ ವ್ಲಾಗ್ನ ಚೆಕ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.